ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೇನು ಕೆಲವೇ ದಿನಗಳಿರುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿ ಬದಲಾವಣೆಯ ಪ್ರಯುಕ್ತ ಗುರುಜಿಯವರ ಒಂದು ಸಾರಥ್ಯದಲ್ಲಿ ವಿಶೇಷವಾಗಿರುವಂಥ ಶನೈಶ್ಚರ ಹೋಮದ ಕಾರ್ಯಕ್ರಮ ನಡೀತಾ ಇದೆ. ಇದರಲ್ಲಿ ನೀವು, ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿ ಪಡೆದುಕೊಳ್ಬೇಕು ಅಂದರೆ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೇರವಾಗಿ ಕರೆಗಳನ್ನ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ವಿಡಿಯೋಸ್ ಮುಖಾಂತರ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಮನುಷ್ಯ ಆದಮೇಲೆ ಎಲ್ಲ ರೀತಿಯಾಗಿರುವಂತಹ ಪ್ರಯತ್ನಗಳನ್ನ ಪಡ್ತಾ ಇರ್ತೀವಿ, ನಾವು ದೇವರ ಒಂದು ಆರಾಧನೆಯನ್ನ ಕೂಡ ಮಾಡ್ತಾ ಇರ್ತೀವಿ. ಆದರೆ ವಿಶೇಷವಾಗಿ ಏನಾದರೂ ಇಂಥ ನಕ್ಷತ್ರ ದಿವಸ ನೀವು ದೇವರ ಆರಾಧನೆ ಮಾಡಿದ್ರೆ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಥವಾ ಲೈಫ್ನಲ್ಲಿ ಮಿರಾಕಲ್ಸ್ನ ನೋಡ್ಬೋದು ಅನ್ನೋದಾದ್ರೆ ಯಾವ ನಕ್ಷತ್ರದಿಂದ ನಾವು ದೇವರ ಆರಾಧನೆ ಹೆಚ್ಚಾಗಿ ಮಾಡಬೇಕಾಗತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಕ್ಷತ್ರಗಳು ಅಂದರೆ ಬಹಳ ಇದ್ದಾವೆ. ಬಟ್ ನಾನು ಮಾಡೋಂಥದ್ದನ್ನೇ ಕೆಲವು ತಿಳಿಸ್ತೇನೆ. ಅದು ಹೇಗೋ ಗೊತ್ತಿಲ್ಲ, ಅದು ಯಾಕೆ ಅದು ಈಗೆಲ್ಲ ಆಗುತ್ತೋ ಒಂದೊಂದು ಬಾರಿ. ನಾನು ಹಿಂದಿನ ದಿವಸ ಕೂತ್ಕೊಂಡು ತುಂಬ ಶ್ರದ್ಧೆಯಿಂದ ಅಭಿಷೇಕ ಮಾಡ್ಕೊಂಡು ಹೋಗಿರ್ತೀನಿ. ಅದು ಬ್ರಾಹ್ಮಿ ಲಗ್ನ ಇರುತ್ತೆ, ಧೈರ್ಯ ಇರೋವಂಥದ್ದೇ. ಆದರೆ ನಾಳೆನೂ ಅದು ಮುಂದುವರಿಬೇಕು, ನಾಳೆನೂ ಕಂಟಿನ್ಯೂ ಆಗಬೇಕದು. ನಾಳೆ ಅಂತಹ ಅದ್ಭುತ ಇರುತ್ತೆ. ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ 5 ಗಂಟೆಗೆ ಹೊರಡೋದಿರುತ್ತೆ. ಬಹುಶಃ ನಾನು ಈ ಅಭಿಷೇಕ, ಈ ಆರಾಧನೆ, ಈ ಪೂಜೆ ಅಂತ ಮಾಡುವಾಗ, ಅದಕ್ಕೆ ಮುನ್ನ ಸಂಧ್ಯಾ ವಂದನೆ ಮಾಡುವಾಗ ಆ ದಿನದ ನಕ್ಷತ್ರ ಹೇಳ್ಕೊಂಡು, ಆ ದಿನದ ತಿಥಿ ಹೇಳಿಕೊಂಡು, ಆ ದಿನದ ವಾರ ಹೇಳಿಕೊಂಡು ಮುಂದುವರೆದು ಬಿಟ್ಟಿರ್ತೀನಿ. ಆ ದಿನಕ್ಕೆ ಸಂಬಂಧಪಟ್ಟದ್ದು ಸಾಯಂಕಾಲ ಯಜ್ಞ ಕೂಡ ಅದೇ ಅಪ್ಲೈ ಆಗ್ತಾ ಇರುತ್ತೆ. ಬಟ್ ನಾಳೆ ಅಂತಕ್ಕಂತಹದ್ದನ್ನು ಮಾಡೋಣ ಅಂತ ಮನಸ್ಸಲ್ಲಿ ಇರುತ್ತೆ. ಅದು ಯಾವ ಕೆಲಸ ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟಿರೋದು ಗೊತ್ತಿಲ್ಲ. ಅಲ್ಲಿ ಹೋದ ಮೇಲೆ ನೆಕ್ಸ್ಟ್ ನಮ್ಮ ಹುಡುಗ ಮಾಡಿರೋ ಅಭಿಷೇಕದ ಪ್ರಸಾದವನ್ನು ನನಗೆ ಒಂದು ಸ್ವಲ್ಪ ನೋಡಬೇಕು ಅನ್ನೋವಾಗ ಅವನಿಗೆ ನನ್ನ ಮೊಬೈಲಿಗೆ ಅದು ಫೋಟೋ ಕಳಿಸಿದಾಗ ಗೋಚರ ಆಗ್ತಕ್ಕಂತಹದ್ದು ಅಷ್ಟೊಂದು ಮನಸ್ಸಿಗೆ ನನಗೆ ಪೇಂಟ್ ಮಾಡ್ಕೊಂಡು, ಅದೇ ಇವತ್ತೇ ನಾನು ನಾಳೆ ಹೋಗ್ಬೋದಾಗಿತ್ತಲ್ಲ ಈ ಕೆಲಸಕ್ಕೆ, ಇವತ್ತು ನಾನೇ ಮಾಡಿದ್ದು ಚಂದ ಅಲ್ಲ ಅಂತ ಅನಿಸೋದು. ಅಷ್ಟು ಮನಸ್ಸಿಗೆ ತೃಪ್ತಿ ಕೊಡುವಂಥದ್ದು ಅಂತಂದರೆ ಬಹುಶಃ ನೀವುಗಳೇನಾದರೂ, ಅದಕ್ಕೆ ನಾನು ಹೇಳಿದ್ದು, ಈ ಮಾರ್ಗಶಿರ ಮಾಸದಲ್ಲಿ ಆರಿದ್ರ ನಕ್ಷತ್ರ ಏನು ಪ್ರಾರಂಭ ಆಗುತ್ತೋ ಅವತ್ತು ಅಭಿಷೇಕ ಮಿಸ್ ಆಗಬಾರ್ದು. ನಮ್ಮಲ್ಲಿ ಅಭಿಷೇಕ ಮಿಸ್ ಆಗಲ್ಲ. ಆದರೆ ನಾನೆಲ್ಲೋ ಆ ದಿವಸ ಹೊರಗಡೆ ಹೋದಾಗ ಕಷ್ಟ ಆಗ್ತಕ್ಕಂಥ, ಅದಕ್ಕೆ ನಾನು 9 ಗಂಟೆಗೆ ನೆನಪು ಬಂತು, ಮತ್ತು 9 ಗಂಟೆಗೆ ನಾನು ಎಲ್ಲಿರ್ತೀನಿ ಆ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಮಾಡಿರ್ತೀನಿ. ಬಹುಶಃ ಅದು ನಾನು ಇಲ್ಲಿ ನೋಡಿ, ನನಗೆ ದೇವರು ಹೇಗೆ ಡೈವರ್ಟ್ ಮಾಡ್ತಾನೆ ಅಂತಂದರೆ, ಇಲ್ಲಿ ಮಾಡಿದ್ಯಾ ಕಣಪ್ಪ ನೀನು ಪ್ರತಿನಿತ್ಯ, ಅಲ್ಲಿ ಬಾ ಅಂತ ಕರೆಸ್ಕೊಳ್ಳೋವಾಗ ಅಲ್ಲಿ ನಾನು ಸ್ವಲ್ಪ ಪೇನ್ ತೊಗೊಂಡಿರ್ತೀನಿ. ಅರೆ ಇವತ್ತು ನಾನು ಮಾಡಿದೆ ಬನ್ನ ಅಂತ. ಅಲ್ಲಿ ನೋಡಿದ್ರೆ ಇನ್ನು ಯೋಚನೆ ಮಾಡ್ತೀನಿ. ನನ್ನ ಆ ಯೋಚನೆಗೆ ಅಲ್ಲೆಲ್ಲೋ ಅಕ್ಕಪಕ್ಕದಲ್ಲಿ ತುಂಬ ಅದ್ಭುತ ಗುರುಗಳೇ, ಇಲ್ಲೊಂದು ಪುರಾತನವಾದ ದೇವಸ್ಥಾನ ಇದೆ ಅಂತ ಯಾರೋ ಹೇಳ್ತಾರೆ, ಅಥವಾ ನಮ್ಮ ವಾಹನದಲ್ಲಿ ಕುಳಿತರು ಯಾರೋ ಒಬ್ಬರು ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಶಿವನೇ ಆಗಿರ್ತಾನೆ, ಆ ಶಿವನಿಗೆ ಅಭಿಷೇಕವನ್ನು ಮಾಡುತ್ತೇನೆ. ಅದು ಇದಕ್ಕಿಂತಲೂ 10ರಷ್ಟು ಖುಷಿ ಕೊಟ್ಬಿಡುತ್ತೆ ನನಗೆ. ಇದನ್ನೇ ನಾನು ಹೇಳಿದ್ದು, ನೀವೇನಾದರೂ ಪರಮಾತ್ಮವಾಗಿರತಕ್ಕಂತಹ ಫಲವನ್ನು ಪಡ್ಕೊಳ್ಳಬೇಕು ಅಂತಂದರೆ ಶಿವನಿಗೆ ಸಂಬಂಧಪಟ್ಟ ಆರಿದ್ರ ನಕ್ಷತ್ರ ದಿನದಿಂದ ಏನಾದರೂ ನೀವು ಅಭಿಷೇಕ ಮಾಡ್ತೀನಿ ಅಂತಂದರೆ ಬರೆದಿಟ್ಕೊಳ್ಳಿ. ತಿಂಗಳಿಗೆ 1 ಬಾರಿ ಬರ್ತಕ್ಕಂಥ ಈ ಆರಿದ್ರ ನಕ್ಷತ್ರ ಮಿಸ್ ಮಾಡಿಕೊಳ್ಳದೆ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ಮಾಡಿ. ನೀವು ಈ ಒಂದು ನಕ್ಷತ್ರ ಒಂದು ಸಲ ಮಾಡಿ ಇನ್ನೊಂದು ಸಲ ಮಾಡೋದ್ರೊಳಗಾಗಿ ನಿಮ್ಮದೇನೋ ಪಡಿಪಾಟ್ಲಿತ್ತಲ್ಲ, ತಲೆನೋವಿತ್ತಲ್ಲ, ಆ ಕೆಲಸ ಈ ಹುಲ್ಲು ಕಡ್ಡಿ ತೆಗೆದು ಪಕ್ಕಕ್ಕೆ ಹಾಕ್ತಾರಂತಲ್ಲ, ಹಾಗೆ ನಿಮ್ಮ ಕೆಲಸಗಳಾಗ್ತವೆ. ಅಷ್ಟು ಚೆನ್ನಾಗಿರತಕ್ಕಂತಹದ್ದು ಆ ಒಂದು ನಕ್ಷತ್ರ, ಬಹಳ ಅದ್ಭುತವಾಗಿರತಕ್ಕಂಥದ್ದು ಶಿವನಿಗೆ. ಅದೇ ಮಾರ್ಗಶಿರ ಮಾಸ ಅಂತ ನಾನು ಯಾಕೆ ಮೆನ್ಷನ್ ಮಾಡ್ತೇನೆ ಅಂತಂದರೆ, ಅದನ್ನು ನೀವು ಏನು ಕರಿತೀರಿ ನಿಮ್ಮ ಒಂದು ವಾಡಿಕೆಯಲ್ಲಿ, ಅದು ಧನುರ್ಮಾಸ ಅಂತ ಕರೀತಕ್ಕಂಥದ್ದು, ಶೂನ್ಯ ಮಾಸ ಅಂತ ಕರೀತಕ್ಕಂಥದ್ದು. ಮಾರ್ಗಶಿರ ಮಾಸದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ನೀವೇನಾದರೂ ಅಭಿಷೇಕ ಮಾಡಿದ್ರೆ 40 ಶಿವರಾತ್ರಿಗಳು ಮಾಡಿದ ಪ್ರತಿಫಲ ಪಡ್ಕೊಳ್ತೀರಿ.
ಇನ್ನು ಪ್ರತಿ ತಿಂಗಳು ಕೂಡ ಇನ್ನೇನೇನು ಪಡ್ಕೊಳ್ತೀರೋ ನಿಮಗೆ ಬಿಟ್ಟಿದ್ದು ಅಂತಹ ಫಲವನ್ನು ಹೇಳ್ತಾನೆ. ನಕ್ಷತ್ರಗಳಿಗೆ ಅಷ್ಟು ಶಕ್ತಿ ಇದೆ. ಬಹುಶಃ ಮರೆಯದೆ ಯಾರು ಬಹುಶಃ ಆ ತೊಂದರೆ ಸಿಲುಕಿರ್ತಾರೋ ಆ ತೊಂದರೆಯಿಂದ ಹೊರಗೆ ಬರಬೇಕು ನೀವು ಅನ್ನೋ ಪ್ರೀತಿಯಿಂದ, ಖುಷಿಯಿಂದ, ಸಂತೋಷವಾಗಿ ನಾನು ಇದನ್ನು ಹೇಳುತ್ತೇನೆ. ನಾನು ಏನು ಮಾಡ್ತೇನೆ ಅದನ್ನು ನಾನು ನಿಮಗೆ ಯಾಕೆ ಹೇಳ್ತೇನೆ ಅಂತಂದರೆ, ಬಹುಶಃ ಗೊತ್ತಿಲ್ವಲ್ಲ, ನೀವು ಯಾರೋ ಮಾಡಿರ್ತಕ್ಕಂಥ ಅವಮಾನಕ್ಕೋ ಯಾರೋ ಮಾಡಿರ್ತಕ್ಕ ತಪ್ಪಿಗೆ ನೀವು ಅಲ್ಲಿ ಪೇನ್ ಅನುಭವಿಸ್ತಾ ಇದ್ದರೆ, ತೊಂದರೆ ಅನುಭವಿಸ್ತಾ ಇದ್ದರೆ, ನೀವು ಅದರಿಂದ ಹೊರಗೆ ಬರಬೇಕು. ಅದು ನನ್ನ ಸಂಕಲ್ಪ ಆಗಿರುತ್ತೆ. ಶಿವನಿಗೆ ಒಂದು ಸಲ ಆ ಒಂದು ಮಹಾನುಭಾವನಿಗೆ ಆ ನಕ್ಷತ್ರ ದಿವಸ ನೀವು ಕ್ಷೀರ ಅಂದರೆ ಜಲಾದಿವಾಸವನ್ನು ಅಂದರೆ ಜಲಾಭಿಷೇಕವನ್ನು ಮಾಡತಕ್ಕಂತಹದ್ದು, ಕ್ಷೀರಾಭಿಷೇಕವನ್ನು ಮಾಡತಕ್ಕಂತಹದ್ದು, ಇನ್ನು ದದಿಯೊಂದಿಗೆ ಮಾಡತಕ್ಕಂತಹದ್ದು, ಒಟ್ಟಾರೆ ಪಂಚಾಮೃತ ಅಭಿಷೇಕವನ್ನು ಮಾಡಿಸಿಬಿಟ್ಟು ತೃಪ್ತಿಯಾಗಿ ಒಂದು ನಮಸ್ಕಾರ ಮಾಡಿಬಿಡಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂತಹ ನಕ್ಷತ್ರದೊಳಗಡೆ ಅದರ ಪ್ರತಿಫಲಗಳು ನಿಮಗೆ ಭಗವಂತ ಯಾವ ರೂಪದಲ್ಲಿ ಹೇಗೆ ಕೊಡ್ತಾನೆ ಗೊತ್ತಿಲ್ಲ, ಅದೆಲ್ಲ ನೀವು ಪಡ್ಕೊಳ್ತೀರಿ. ಖಂಡಿತವಾಗ್ಲೂ ಗುರುಗಳೇ. ಸೊ ಪ್ರತಿ ತಿಂಗಳು ಬರುವಂಥ ಆರಿದ್ರ ನಕ್ಷತ್ರನ ನಾವು ನೋಟ್ ಡೌನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಹುಶಃ ನಮ್ಮ ಲೈಫಲ್ಲಿ ಮಿರಾಕಲ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರಿದ್ರ ನಕ್ಷತ್ರ ದಿವಸ ಶಿವನ ಅಭಿಷೇಕವನ್ನು ನಾವು ಹೇಗೆ ಮಾಡಬೇಕು ಅಂತ ಅದ್ರ ಬಗ್ಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಯಾವ ನಕ್ಷತ್ರದ ದಿವಸ ನಾವು ಪೂಜೆ ಮಾಡಿದ್ರೆ ನಮಗೆ ಒಳ್ಳೇದಾಗತ್ತೆ ಅಥವಾ ನಮ್ಮ ಲೈಫ್ನಲ್ಲಿ ಮಿರಾಕಲ್ಸ್ನ ನಾವು ನೋಡ್ಬೋದು ಅಂತಂದರೆ ಗುರುಗಳು ತಿಳಿಸ್ದಂಗೆ ಆರಿದ್ರ ನಕ್ಷತ್ರವನ್ನು ನೀವು ಈಗಲೇ ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.